ರಾಮ್ಜಿ ಬಿಲ್ಲನ್ನು ಕೇಂದ್ರದ ಸರ್ಕಾರ ಹೊರಗಡೆಗೆ ತಂದಿದೆ. ಇದ್ರ ಬಗ್ಗೆ ಒಂದಷ್ಟು ಸಂಗತಿಗಳನ್ನು ಕರ್ನಾಟಕದ ರಾಜ್ಯ ಸರ್ಕಾರ ಗೊಂದಲ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಗೊಂದಲದ ಅಗತ್ಯ ಏನಿದೆ ಅಂಥೇಳಿ ಯೋಚನೆ ಮಾಡಿದ್ರೆ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋಂಥ ಒಂದೇ ಕಾರಣಕ್ಕೆ ಇದನ್ನು ವಿರೋಧ ಮಾಡುವಂಥ ಒಂದು ಮಾನಸಿಕತೆಗೆ ಇದು ಹೋಗಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗಾಗಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನರೇಗಾ ಯೋಜನೆ ಕೇವಲ ಕೂಲಿ ಪಡೆಯುವ ಸೇಫ್ಟಿ ನೆಟ್ ಆಗಿತ್ತು ಅವತ್ತಿನ ಒಂದು ಹಂತದಲ್ಲಿ. ಈಗ ವಿಕಸಿತ ಭಾರತ ಜಿ-ರಾಮ್ಜಿಯನ್ನು ಆಲ್ ಗ್ರೋತ್ ಎಂಜಿನ್ ಅಂತ ರೀತಿ ಒಳಗಡೆ ಇದನ್ನು ಜೋಡಿಸುವಂಥ ಪ್ರಕ್ರಿಯೆಗೆ ನರೇಂದ್ರ ಮೋದಿಯವರು ಕೈ ಹಾಕಿರುವಂಥದ್ದು. ಬಹಳ ಬೇಗವಾಗಿ ಇವತ್ತು ದೇಶ ಮುಂದಕ್ಕೆ ಹೋಗ್ತಾ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಂಗತಿಗಳನ್ನು ಜೋಡಿಸುವಂಥ ಪ್ರಕ್ರಿಯೆಯನ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA ಸರ್ಕಾರ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇದೆ. ವಿಕಸಿತ ಭಾರತದ ಜಿ-ರಾಮ್ಜಿ ಯೋಜನೆ ಒಳಗಡೆ ಅನೇಕ ಹೊಸ ಉದ್ದೇಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಯೋಚನೆ ಮಾಡಿರುವಂಥದ್ದು. ಇದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ಸರ್ಕಾರ ನಡೆಸ್ತಾ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನು ಗಮನಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಬಹಳ ಗಂಭೀರವಾಗಿ ಇದನ್ನ ತಗೊಂಡಿದೆ. ಯಾಕೆಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಯುವಕರು ಅಷ್ಟೇ ಅಲ್ಲ, ಈ ದೇಶದಲ್ಲಿರುವಂಥ ನಿರುದ್ಯೋಗಿ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಕೈಗೆ ಕೆಲಸ ಕೊಡಬೇಕು ಅನ್ನೋದು ಒಂದು ಭಾಗ, ಇದರ ಮೂಲಕ ಅಭಿವೃದ್ಧಿ ಹೊಂದಬೇಕು ಅನ್ನೋದು ಇನ್ನೊಂದು ಭಾಗ. ದಾರಿದ್ರ್ಯದಿಂದ ಸ್ವಾವಲಂಬನೆ ಕಡೆಗೆ ಹೋಗಬೇಕು ಅನ್ನೋದು ಇದರ ಬಹಳ ಸದುದ್ದೇಶ ಇರುವಂಥದ್ದು. ಈಗ ಸಹಾಯದ ರೂಪದೊಳಗಡೆ ಮಾತ್ರ ಕೊಡುವಂಥ ಕೆಲಸ ನಡೀತಾ ಇತ್ತು. ಸಹಾಯಧನದ ರೂಪದಲ್ಲಿ ಕೊಡುವಂಥ ಸ್ಥಿತಿ ಇತ್ತು ಕೂಲಿ. ಆದರೆ ಅದು ಉತ್ಪಾದನೆ ಕಡೆಗೆ ಹೋಗಬೇಕು ಅನ್ನೋಂಥದ್ದು ಇದರ ಉದ್ದೇಶ ಇರುವಂಥದ್ದು. ಕಾರ್ಮಿಕರಿಂದ ಕೌಶಲ್ಯಾಧಾರಿತ ಉದ್ಯಮಗಳಿಗೆ ಕಾರ್ಮಿಕರು ಅವರ ಕೌಶಲ್ಯದಿಂದ ಉದ್ಯಮಗಳನ್ನು ನಡೆಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಆಲೋಚನೆ ನಡೆದಿರುವಂಥದ್ದು. ಕೂಲಿಯಿಂದ ಮೌಲ್ಯ ಸೃಷ್ಟಿಗೆ, ಇದರಿಂದ ಮೌಲ್ಯ ವೃದ್ಧಿ ಆಗಬೇಕು. ಹೀಗೆ ಹೇಗೋ ಅಲ್ಲ, ಇದು ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. 2047ಕ್ಕೆ ಈ ಭಾರತ ಹೇಗಿರಬೇಕು ಅಂತ ಕಲ್ಪನೆ ಇಟ್ಟುಕೊಂಡು ಎಲ್ಲ ಯೋಜನೆಗಳನ್ನು ಮಾಡಿರುವಂಥದ್ದು. ತಾತ್ಕಾಲಿಕ ಉದ್ಯೋಗದಿಂದ ಶಾಶ್ವತ ಜೀವನೋಪಯೋಗಿ ಬೇಕಾಗಿರುವಂಥ ಆಸ್ತಿ ನಿರ್ಮಾಣದಿಂದ ಆಸ್ತಿ ಬಳಕೆ ಲಾಭಕ್ಕೆ ಗ್ರಾಮೀಣ ಜನರನ್ನ ಮೇಲೆತ್ತುವಂಥ ಕೆಲಸವನ್ನ ಈ ರಾಮ್ಜಿ ಹೆಸರಿನಲ್ಲಿ ನಡೀತಾ ಇರುವಂಥದ್ದು. ಗರೀಬಿ ಹಟಾವ್ ಅಂತ ಹೇಳಿ ಎಷ್ಟು ವರ್ಷ ಆಯಿತು, ಅದಕ್ಕೆ ಅನೇಕ ಸಂಘಟನೆ ಜೋಡಿಸಿತ್ತು ಅವತ್ತಿನ ಸರ್ಕಾರ. ಆದರೆ ಇವತ್ತು ಆ ಪರಿಸ್ಥಿತಿ ಎಲ್ಲಿಗೋ ನಿಂತ್ಕೊಳ್ತು ಅಂತ ಯೋಚನೆ ಮಾಡಿದ್ರೆ ಅದು ನಿಂತಲ್ಲೇ ನಿಂತ್ಕೊಂಡಿದೆ. ಗರೀಬಿ ಹಟಾವ್ ಅಂತ ಹೇಳಿದ ತಕ್ಷಣ ಆಗಲಿಲ್ಲ. ಅದು ಇನ್ನೂ ನಮ್ಮ ದೇಶದಲ್ಲಿ ಕಾಣ್ತಲೇ ಇದೆ. ಹಾಗಾಗಿ ಇದೊಂದು ಸದುದ್ದೇಶದಿಂದ ತಗೊಂಡ್ಬಂದಿರುವಂಥ ಈ ಒಂದು ಯೋಜನೆ ಮನುಕುಲಕ್ಕೆ ಬೇಕಾಗಿರುವಂಥ ಯೋಜನೆ ಇದು. ಉದ್ಯೋಗ ಸೃಷ್ಟಿಗೆ ಶಕ್ತಿ ಕೊಡುವಂಥ ಯೋಜನೆ ಇದು. ಹಾಗಾಗಿ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಅನೇಕರಿಗೆ ಅನ್ಸುತ್ತೆ ನರೇಗಾದಲ್ಲಿ ಹಣ ಇದೆ, ಹಣ ಹರಿದು ಬರ್ತಾ ಇತ್ತು, ಆದರೆ ಅದರಿಂದ ಸಾಕಷ್ಟು ಸಂಗತಿಗಳಿಗೆ ಪರಿಹಾರ ಸಿಗ್ತಾ ಅಂತ ಹೇಳಿದ್ರೆ ಪರಿಹಾರ ಸಿಗದಿರುವಂಥ ಸ್ಥಿತಿ ಇದ್ದಿದ್ದು ಇವತ್ತು. ಹಾಗಾಗಿ ಈ ಎಲ್ಲವನ್ನು ಕೂಡ ಗಮನಿಸಿ ಯೋಜನೆಗಳನ್ನು ಮರು ವಿಮರ್ಶನೆಗೆ ಒಳಪಡಿಸಿ ಈ ಕೆಲಸವನ್ನು ಮಾಡಿರುವಂಥದ್ದು. ಹಾಗಾಗಿ ನರೇಗಾದಿಂದ VBG ರಾಮ್ಜಿ ಆಗಿ ಬದಲಾವಣೆ ಆಗ್ತಿರುವಂಥದ್ದು ಅತ್ಯಂತ ಸದುದ್ದೇಶದಿಂದ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡಬಾರದು. ಯಾಕೆಂದ್ರೆ ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೇವೆ. ಗ್ರಾಮೀಣ ಭಾರತ ಅಂತ ಕರೆದಿದ್ದೇವೆ ನಾವು ಇದನ್ನ. ಈ ಗ್ರಾಮೀಣ ಭಾರತದಲ್ಲಿ ಇರುವಂಥ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಅನೇಕ ಸಂಗತಿಗಳಿಗೆ ಪರಿಹಾರ ಹುಡುಕುವಂಥದ್ದು ಕೂಡ ಇದರ ಜವಾಬ್ದಾರಿಯುತವಾದಂಥ ಕಾರ್ಯ ಕೇಂದ್ರ ಸರ್ಕಾರದ.
ಆ ಕೆಲಸವನ್ನು ಇವತ್ತು ಮುಂದುವರಿಸಿದೆ ಅಂತೇಳಿ ಸ್ವಲ್ಪ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಪರಿವರ್ತಿಸಲಾದ ವ್ಯತ್ಯಾಸಗಳು ಏನು ಅನ್ನೋದನ್ನ ಇವತ್ತು ಕಾಂಗ್ರೆಸ್ ಇದನ್ನ ಹೇಳಬೇಕಾಗತ್ತೆ. ಏನು ಬದಲಾವಣೆ ಆಗಿದೆ? 60-40 ರೇಷಿಯೋ ಮಾತ್ರ ಚರ್ಚೆ ಮಾಡ್ತಾ ಇದ್ದಾರೆ. ಇದು 60-40 ರೇಷಿಯೋ ಬೇಕು ಅಂತ ಹೇಳಿದ್ದು ಯಾರು ಅಂತ ಸ್ವಲ್ಪ ಕಾಂಗ್ರೆಸ್ ಯೋಚನೆ ಮಾಡಬೇಕಲ್ಲ. ಚಿದಂಬರಂ ಅವರು ಸಲಹೆ ಕೊಟ್ರಲ್ಲ, ಅವತ್ತು ಯಾಕೆ ಕಾಂಗ್ರೆಸ್ ಮಾತಾಡಲಿಲ್ಲ? ಚಿದಂಬರಂ ಅವರೇ ಇದನ್ನು ಸಜೆಸ್ಟ್ ಮಾಡಿದ್ದು ಅವತ್ತಾರು ಚರ್ಚೆ ಮಾಡಲಿಲ್ಲ. ಇವತ್ತು 40-60 ರೇಷಿಯೋ ಬಂದ ತಕ್ಷಣ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಹಣ ಖಾಲಿ ಇದೆ, ಬೊಕ್ಕಸದಲ್ಲಿ ಖಾಲಿ ಇದೆ ಹಣ ಅಂತೇಳಿ, ಹಣ ಪೂರ್ತಿ ಏನೂ ಇಲ್ಲ ಅಂತೇಳಿ 40% ಹೇಗೆ ಕೊಡೋದು ಅಂತೇಳಿ ಯೋಚನೆ ಮಾಡಿಬಿಟ್ರಲ್ಲಿ ನೀವು. 47ರ 100ನೇ ವರ್ಷದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆಗುವಂಥದ್ದು 2047 100 ವರ್ಷ ಆಗುತ್ತೆ. ಅಷ್ಟರೊಳಗಡೆ ಈ ದೇಶ ಒಂದು ಸರಿಯಾದಂಥ ಅಭಿವೃದ್ಧಿ ದಿಕ್ಕಿಗೆ ಹೋಗಬೇಕು. ಗ್ರಾಮೀಣ ಭಾರತ ಅಂತ ಏನು ಕರೆದಿಲ್ಲ, ಅದು ಅತ್ಯಂತ ಉತ್ತುಂಗದ ಶಿಖರಕ್ಕೆ ಹೋಗಬೇಕು ಅಂತೇಳಿ ಇದರ ಯೋಜನೆ ಇರುವಂಥದ್ದು. ಒಂದಷ್ಟು ಬದಲಾವಣೆಗಳನ್ನು ಇದರೊಳಗಡೆ ಕಾನೂನೊಳಗೆ ತಂದಿರುವಂಥದ್ದು. ಇದು ಕಾನೂನಿದು ಅರ್ಥ ಮಾಡ್ಕೋಬೇಕಾಗಿರೋ ಸಂಗತಿ. ಈ ಹಿಂದಿರಲಿಲ್ವಾ? ಇತ್ತು, ಅದು ನಡೀತಾ ಅನೇಕ ಸಂಗತಿಗಳು ನಡೀಲಿಲ್ಲ. ಒಂದು ನಿರ್ದಿಷ್ಟ ಯೋಜನೆ ಆಗಿತ್ತು ನರೇಗಾ. ಇವತ್ತು ಗ್ರಾಮದ ಸಂಪೂರ್ಣ ಅಭಿವೃದ್ಧಿ ಅಭಿಯಾನಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಗುರಿ ಏನು ಅಂತ ಹೇಳಿದ್ರೆ ಉದ್ಯೋಗ ಖಾತ್ರಿ ಅವತ್ತಿದ್ದಂಥದ್ದು. ಆದರೆ ಇವತ್ತು ಸಂಪೂರ್ಣ ಗ್ರಾಮಾಭಿವೃದ್ಧಿ ಬಗ್ಗೆ ಕಲ್ಪನೆ ಇಟ್ಕೊಂಡು ನರೇಗಾ ಯೋಚನೆ ಮಾಡ್ತಾ ಇರುವಂಥದ್ದು. ರಿಸಲ್ಟ್ ಓರಿಯೆಂಟೆಡ್ ಇದ್ರ ಬಗ್ಗೆ ಆಲೋಚನೆ ಮಾಡುವಂಥದ್ದು. ಕೂಲಿಯಿಂದ ಆದಾಯವನ್ನ ಕೊಡಬೇಕು ಅಂತ ಯೋಚನೆ ಮಾಡಿ ನರೇಗಾ ತಂದಿತ್ತು. ಅವತ್ತಿನ ಪರಿಸ್ಥಿತಿ ಒಳಗಡೆ ಆಗಿತ್ತು. ಆದರೆ ಈಗ ಮೂಲಸೌಕರ್ಯ ಮತ್ತು ಜೀವನ ಸುಧಾರಣೆ ಇದೆರಡನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದೆ. ಇನ್ನೊಂದು ಕೇವಲ ಕೂಲಿ ಆಧಾರಿತ ಆದಾಯ ಮಾತ್ರ ಆಗಿತ್ತು ಇಷ್ಟು ವರ್ಷಗಳ ಕಾಲ. ಈಗ 2047ರ ಒಳಗಾಗಿ ಹೇಗಾಗಬೇಕು ದೇಶ ಗ್ರಾಮೀಣ ಭಾರತ ಅಂತ ಯೋಚನೆ ಮಾಡಿರೋದು ಅಂತ ಹೇಳಿದ್ರೆ, ಕೌಶಲ್ಯಾಭಿವೃದ್ಧಿ ಜೊತೆಗೆ ಆದಾಯ ಕೂಡ ಜಾಸ್ತಿ ಆಗಬೇಕು ಅಂತ ಹೇಳಿ, ಅವ್ರು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿ. 2 ದಿವಸ ನೀನು ಕೂಲಿ ತಿನ್ಕೊಂಡು ಬಾಕಿ ಅವ್ನ ಜೀವನ ನಡೆಸಬೇಕು, ಅವ್ನು ಇಂಡಿಪೆಂಡೆಂಟ್ ಆಗಿ ಹೊರಗಡೆ ಬರಬೇಕಲ್ಲ. ಹಾಗಾಗಿ ಇದಕ್ಕೊಂದು ವಿಶೇಷವಾದಂಥ ಕಲ್ಪನೆ ಇಟ್ಕೊಂಡು ಈ ಕಾರ್ಯವನ್ನು ಮಾಡಿದೆ. ಅವಧಿ 100 ದಿನ ಇತ್ತು. 100 ದಿನ ಇದ್ದಂಥ ಅವಧಿ ಇವ್ರಿಗೆ ಏನಾದ್ರು ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳೆಲ್ಲರೂ ಹೇಳಬೇಕಾದ್ರೆ ಸ್ವಲ್ಪ ಸಂಗತಿಗಳು ಯೋಚನೆ ಮಾಡಬೇಕಾಗಿದೆ. 100 ದಿನ ಇದ್ದಿದ್ದು 125 ದಿನ ಮಾಡಿದ್ದಾರೆ. ಮಹಿಳೆಯರು ಭಾಗವಹಿಸಬೇಕೆ ಎಷ್ಟಿತ್ತು, ಈಗ ಎಷ್ಟು ಏರಿಕೆ ಆಗಿದೆ? 48% ಇತ್ತು, ಈಗ 57%ಗೆ ಹೋಗಿದೆ. ನರೇಗಾ ಯೋಜನೆಗೆ 2014ರಲ್ಲಿ 33,000 ಕೋಟಿ ಬಜೆಟ್ ಇತ್ತು, ಈಗ 2,86,00,000 ಬಜೆಟ್. ಇದನ್ನ ಯಾಕೆ ಹೇಳೋದಿಲ್ಲ ಕಾಂಗ್ರೆಸ್? ಈ ದೇಶದ ಜನಕ್ಕೆ, ಈ ರಾಜ್ಯದ ಜನಕ್ಕೆ ಯಾಕೆ ಹೇಳೋದಿಲ್ಲ? ಇದನ್ನ ಯಾಕೆ ಮುಚ್ಚಿಡ್ತೀರಾ? ಈ ತುಲನೆ ಮಾಡಿಕೊಂಡ್ರು ಕೂಡ ಅಂದ್ರೆ ಇದರಿಂದ ನಮಗೆ ಲಾಭ ಆಗಿದೆ ಹೊರತು ರಾಜ್ಯಕ್ಕೆ, ಈ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳಿಗೂ ಕೂಡ ಅವಕಾಶ ಸಿಕ್ಕಿದೆ ಇಲ್ಲೋ? ಎಲ್ಲರೂ ಮಾಡ್ತಾರೆ ಇಲ್ಲೋ? ಮಾಡ್ತಾರೆ. ಕಾಂಗ್ರೆಸ್ ಯಾಕೆ 33,000 ಕೋಟಿಯಲ್ಲಿ ಬಜೆಟ್ ಒಳಗಡೆ, ಈಗ ರಾಮ್ಜಿ ಹೆಸರೊಳಗಡೆ ಆಗ ಬದಲಾದಂಥ ಕಾನೂನಿನ ವ್ಯಾಪ್ತಿ ಒಳಪಟ್ಟಂಥ ಯೋಜನೆ ಒಳಗಡೆಗೆ 2,86,00,000 ಕೋಟಿ. ಇದು ದೊಡ್ಡದ ಸಣ್ಣದು? ಯಾಕಂದ್ರೆ ಸ್ವಚ್ಛ ಭಾರತ್ ಯೋಜನೆ ಗಾಂಧೀಜಿ ಕಲ್ಪನೆ. ಗಾಂಧೀಜಿನ ಬಿಟ್ಟು ಈ ದೇಶ ಇರಕ್ಕೆ ಸಾಧ್ಯ ಇದೆ ರೀ. ಗಾಂಧೀಜಿ ಪ್ರತಿಯೊಬ್ಬ ಜೀವನದ ಒಂದು ದಾರಿದೀಪ ಆಗಿರುವಂಥ ಸಂದರ್ಭದೊಳಗಡೆ ಹೆಸರಿಲ್ಲ ಅಷ್ಟೇ ಅಲ್ಲ, ವ್ಯಕ್ತಿಯ ವ್ಯಕ್ತಿತ್ವವನ್ನೇ ನಾವು ಜೋಡಿಸ್ಕೊಂಡು ಹೋಗಿರುವಂಥವ್ರು ನಾವೆಲ್ಲರೂ ಕೂಡ. ಹಾಗಾಗಿ ರಾಮನ ಹೆಸರು ಬಂದ ತಕ್ಷಣ ಗಾಂಧೀಜಿನ ಬರೀತಾರೆ ಅಂತ ಹೇಳುವಂಥ ಒಂದು ಸ್ವಭಾವ, ಮಾನಸಿಕತೆ ಇದೆಯಲ್ಲ, ಆ ಮಾನಸಿಕತೆಗೆ ನಾನು ಧಿಕ್ಕಾರ ಇವತ್ತಿನ ದಿವಸ ಹೇಳ್ತಾ ಇದ್ದೇನೆ. ಯಾಕಂದ್ರೆ ರಾಮನ ಹೆಸರು ಬಂದಾಗ ನೀವು ಉರ್ಕೊಳ್ತೀರಾ ಅಂತ ಹೇಳಿದ್ರೆ ಇದು ಈ ರಾಷ್ಟ್ರಕ್ಕೆ ಮಾಡಿದಂಥ ಅಪಮಾನ ಅನ್ನೋಂಥದ್ದನ್ನ ನಾವು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗಾಂಧೀಜಿ ಶ್ರೇಷ್ಠ ವ್ಯಕ್ತಿತ್ವ ಇರುವಂಥವ್ರು. ಗಾಂಧೀಜಿ ಆದರ್ಶ ಎಷ್ಟು, ರಾಮನ ಆದರ್ಶನೂ ಅಷ್ಟೇ ಇದೆ. ಗಾಂಧೀಜಿ ಹೆಸರು ಬಂದ ತಕ್ಷಣ ಪೂಜೆ ಮಾಡ್ತೀರಿ, ರಾಮನ ಹೆಸರು ಬಂದ ತಕ್ಷಣ ಧಿಕ್ಕಾರ ಹೇಳ್ತೀರಿ ಅಂತೇಳಿ ಈ ದೇಶ ಒಪ್ಪತ್ತಾ? ಮತ್ತೆ ಸುಮ್ಮನೆ ಹೆಸರು ಬದಲಾವಣೆ ಮಾಡಿಲ್ಲ. ಇದು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು. ಅನೇಕ ಸಂಗತಿಗಳು ಇದರೊಳಗಡೆ ಅಡಕಾಗಿರೋದು. ಹೇಳ್ತಾ ಹೋದ್ರೆ ಒಂದು ಗಂಟೆಗಟ್ಟಲೆ ಹೇಳ್ಬೋದು ನಾನು.